ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಡಿ ವಿ ಗುಂಡಪ್ಪನವರ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಹೇಗಿತ್ತು ಅನ್ನೋದನ್ನು ನೋಡೋಣ ಅಂತ. ಅವರಿದ್ದಂತಹ ಮುಳುಬಾಗಿಲಿನ ಸ್ಥಳೀಯ ಶಾಲೆಯಲ್ಲಿಯೇ ಅವರಿಗೆ ಅಕ್ಷರಾಭ್ಯಾಸ ಆದ ನಂತರ ಸೇರಿಸಲಾಗುತ್ತೆ. ಆ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಕೊಠಡಿ ಇಲ್ಲ, ತೆರೆದ ಒಂದು ಮೈದಾನದಲ್ಲಿ ಶಾಲೆ. ಅಲ್ಲಿದ್ದಂತಹ ಮರಳಿನಲ್ಲಿ ಅಕ್ಷರಗಳನ್ನು ಬರಿತಾ ಕಲಿತದ್ದು ಡಿ ವಿ ಗುಂಡಪ್ಪನವರು ಹಾಗೂ ಅವರ ಜೊತೆಗಿದ್ದಂತಹವರು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪ್ರಾಥಮಿಕ ಶಾಲೆ ಅಂತಂದರೆ 6ರವರೆಗಿನ ಶಾಲೆಯನ್ನು ಮುಗಿಸಿಕೊಂಡು ಲೋಯರ್ ಸೆಕೆಂಡರಿ, ಆಗಿನ ಕಾಲದ ಲೋಯರ್ ಸೆಕೆಂಡರಿ ಅಂದರೆ ನಮ್ಮ ಇವತ್ತಿನ 7ರಿಂದ 9ರವರೆಗಿನ ಶಾಲೆಯನ್ನು ಅವರು ಮುಳುಬಾಗಿಲಿನಲ್ಲೇ ಪೂರೈಸ್ತಾರೆ. 1898ರಲ್ಲಿ ಡಿ ವಿ ಜಿ ಅವರಿಗೆ ಉಪನಯನ ಸಂಸ್ಕಾರ ಆಗುತ್ತೆ. ನಂತರ ಅವರು ಮೈಸೂರಿಗೆ ಬರ್ತಾರೆ. ಅಲ್ಲಿ ಮಹಾರಾಜ ಕಾಲೇಜಿನಲ್ಲೊಂದು ಹೈಸ್ಕೂಲ್ ಇರುತ್ತೆ. ನಾವು ಮೈಸೂರು ಒಡೆಯರರ ಇತಿಹಾಸವನ್ನು ನೋಡ್ತಾ ಬಂದಾಗ ಬಹಳಷ್ಟು ಮಹಾರಾಜರೆಲ್ಲ ಓದಿದ್ದು ಈ ಹೈಸ್ಕೂಲ್ನಲ್ಲಿ ಅಂತ. ಮಹಾರಾಜ ಕಾಲೇಜಿನ ಹೈಸ್ಕೂಲ್ನಲ್ಲಿ ಇವರು ಸೇರ್ಪಡೆ ಆಗ್ತಾರೆ. ಅಲ್ಲಿಯವರೆಗೂ ಕೂಡ ಒಂದು ರೀತಿಯಲ್ಲಿ ಸ್ಥಿತಿವಂತರಾಗಿದ್ದಂತಹ ಅವರ ಮನೆತನ ಕಷ್ಟಗಳನ್ನು ಕಾಣಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಕಷ್ಟಗಳ ಒಂದಲ್ಲ ಎರಡಲ್ಲ, ಒಂದು ಸರಮಾಲೆಯೇ ಆಗೋಗುತ್ತೆ ಅಂತ. ಮನೆಯಲ್ಲಿ ಹಿರಿಯರ ಸಾವಾಗತ್ತೆ, ಅವರ ವ್ಯಾಪಾರದಲ್ಲಿ ನಷ್ಟ ಆಗತ್ತೆ, ಬರದ ಕಾಲದಿಂದಾಗಿ ಅವರ ಬೇಸಾಯದಲ್ಲಿ ಸಾಕಷ್ಟು ಹಾನಿಯಾಗತ್ತೆ. ಆಗ ಡಿ ವಿ ಜಿ ಅವರು ಓದನ್ನು ನಿಲ್ಲಿಸಿ ಮತ್ತೆ ಮುಳುಬಾಗಿಲಿಗೆ ಹಿಂತಿರುಗಿ ಬರ್ತಾರೆ ಅಂತ. ಹಿಂದೊಮ್ಮೆ ನಾನು ಹೇಳಿದ್ದೆ, ಗುಂಡಪ್ಪನವರು ಶೇಕ್ದಾರ್, ಅವರ ಮುತ್ತಜ್ಜ ಗುಂಡಪ್ಪನವರು ಶೇಕ್ದಾರಾಗಿದ್ದಾಗ ಬಹಳ ದೊಡ್ಡ ಮನೆಯನ್ನು ಕಟ್ಟಿಸಿದ್ರು. ಆ ಮನೆಯಲ್ಲಿ ಒಂದು ಹೊತ್ತಿಗೆ 50-60 ಜನಕ್ಕೆ ಊಟ ಆಗ್ತಿತ್ತು ಅಂತ. ಇವತ್ತು ಅಲ್ಲಿರುವವರಿಗೇ ಊಟದ ಒಂದು ತೊಂದರೆ. ಅಂತಹ ಒಂದು ಕಷ್ಟ ಕಾಲಕ್ಕೆ ಬರ್ತಾರೆ. ಒಪ್ಪತ್ತಿನ ಕೂಳಿಗೂ ಕಷ್ಟ ಆಗುತ್ತೆ. 1 ವರ್ಷ ಹೇಗೋ ತಡೆಯುತ್ತೆ, ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಅದಾದ ನಂತರ ಮತ್ತೆ ಮೈಸೂರಿಗೆ ಅವರನ್ನು ಕಳಿಸಲಿಕ್ಕೆ ಆಗಲ್ಲ ಅಂತ ಹೇಳಿ ಡಿ ವಿ ಜಿ ಅವರಿಗೆ ಮುಂದಿನ ಓದಿಗಾಗಿ ಕೋಲಾರದ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಬರ್ತಾರೆ, 1-2 ತಿಂಗಳು ಶಾಲೆ ಇರ್ತಾರೆ. ಮತ್ತೆ ಅವರಿಗೇ ಅನಾರೋಗ್ಯದ ಕಾರಣ ಮತ್ತೆ ಮುಳುಬಾಗಿಲಿಗೆ ಬರ್ತಾರೆ, ಮತ್ತೆ ಶಾಲೆಗೆ ಬರ್ತಾರೆ, ಮತ್ತೆ ಅನಾರೋಗ್ಯ, ಮತ್ತೆ ಶಾಲೆಗೆ. ಈ ರೀತಿಯಾಗಿ ಅವರ ವಿದ್ಯಾಭ್ಯಾಸ ಸರಿಯಾದ ರೀತಿಯಲ್ಲಿ ನಡೆಯೋದೇ ಇಲ್ಲ. ಕಡೆಯಲ್ಲಿ ಅಲ್ಲಿಯ 10ನೇ ತರಗತಿ SSLC ಪರೀಕ್ಷೆಗೆ ಕೂರ್ತಾರೆ. ನೋಡಿ ಎಂತಹ ಒಂದು ವಿಪರ್ಯಾಸ ಅಂತ. ಡಿ ವಿ ಜಿ ಅವರು SSLC ಪರೀಕ್ಷೆಯಲ್ಲಿ ಗಣಿತ, ವಿಜ್ಞಾನ ಮತ್ತು ಕನ್ನಡದಲ್ಲಿ ನಪಾಸ್ ಆಗ್ತಾರೆ. ಹಿ ಫೇಲ್ಸ್ ಇನ್ 3 ಸಬ್ಜೆಕ್ಟ್ಸ್. ಅಲ್ಲಿಗೆ ಅವರ ವಿದ್ಯಾಭ್ಯಾಸ ಕೊನೆಗೊಳ್ಳುತ್ತೆ ಅಂತ. ಈ ರೀತಿಯಾದಂತಹ ಒಂದು ತೂಗುಯಾಲೆಯ ಜೀವನ ಇದು ಡಿ ವಿ ಜಿ ಅವರ ಬಾಲ್ಯ. ಒಂದು ರೀತಿಯಾದಂತಹ ರೋಲರ್ ಕೋಸ್ಟರ್ ಅಂತ. ಒಂದಷ್ಟು ಏಳು, ಒಂದಷ್ಟು ಬೀಳು, ಬೀಳೇ ಜಾಸ್ತಿ ಅಂತ. ಇಂತಹ ಒಂದು ಪರಿಸರದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಡಿ ವಿ ಜಿ ಅವರು SSLCಯಲ್ಲಿ ಕನ್ನಡದಲ್ಲಿ ವಿಶೇಷವಾಗಿ ಫೇಲ್ ಆದಂತಹ ಡಿ ವಿ ಜಿ ಅವರು ಮುಂದೆ ಬಹಳ ದೊಡ್ಡ ಸಾಹಿತಿಯಾಗಿ ತಮ್ಮ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡ್ತಾರೆ. ಹೇಗಾಯಿತು ಅವೆಲ್ಲವನ್ನು ನೋಡ್ತಾ ಮುಂದೆ ಸಾಗೋಣ. ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿರಿ, ನಗ್ತಾ ಇರಿ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದನಹುದು, ಚಂಡ ಚತುರೋಪಾಯದಿಂದಲನಹುದು. ಕಂಡ ದೈವಕ್ಕೆಲ್ಲ ಕೈಯ ಮುಗಿದನಹುದು, ಚಂಡ ಚತುರೋಪಾಯದಿಂದಲನಹುದು. ತಂಡುಲದ ಹಿಡಿಯೊಂದು
ತುಂಡು ಬಟ್ಟೆಯದೊಂದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲೆ ತವಿದಕ್ಕೇನೋ ಮಂಕುತಿಮ್ಮ ಅಂಡಲೆ ತವು ಇದಕ್ಕೆ ಏನೋ ಮಂಕುತಿಮ್ಮ ಅಂಡಲೆ ತವು ಇದಕ್ಕೆ ಏನೋ ಮಂಕುತಿಮ್ಮ. ಪಾಪ ಕರೆಕ್ಟ್ ಟೈಮ್ ಬಂದಿದ್ಯಾ, ಬಾ ಊಟ ಮಾಡೋಣ. ನೀನು ಮಾಡ್ಕೋಪ್ಪ, ನಂಗೆ ಟೈಮ್ ಇಲ್ಲ. ಟೈಮ್ ಇಲ್ವಾ? ಏನು ಮಾತಾಡ್ತೀಯೋ? ಮನುಷ್ಯ ದುಡಿಯೋದೆ 2 ಹೊತ್ತಿನ ಊಟಕ್ಕೆ. ನೀನು ಕುಯ್ಯೋಕ್ಕೆ ಶುರು ಮಾಡಬೇಡಪ್ಪ. ನಂದು ಇನ್ನೂ 2 ಹೊತ್ತಿನ ದುಡಿಮೆ ಆಗಿಲ್ಲ, ಆದ್ಮೇಲೆ ಬಂದು ನಾನು ತಿಂತೀನಿ. ನೀನು ಬಿಟ್ಟು ನಾನು ಒಬ್ಬನೇ ತಿನ್ನೋಕ್ಕಾಗಲ್ಲ, ತರಲೆ ಮಾಡಬೇಡ, ಎದ್ದು ಬಾ. ಈಗ ಅರ್ಧ ಗಂಟೆ ಊಟ ಮಾಡ್ಕೊ ಕುತ್ಕೊಂಡ್ರೆ ಬಾಡಿಗೆ ಹೊಂಟೋಯ್ತವೆ, ಹೆಚ್ಚಿಗೆ ಆಟೋ ಇರಲ್ಲ. ನಾವು ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತಾರೆ. ಏಯ್, ಬಾಡಿಗೆಗೇನೋ 24 ಗಂಟೆನೂ ಬಾಡಿಗೆ ಸಿಗುತ್ತೆ. ನಾವು ಕೇಳಿದಷ್ಟು ದುಡ್ಡು ಕೊಡೋ ಗಿರಾಕಿಗಳು ಸಿಗ್ತಾರೆ, ಆದರೆ ಅದು ಸುಲಿಗೆ ಮಾಡ್ದಂಗೆ. ಅಂಥ ದುಡ್ಡು ನಮಗೆ ಬೇಡ. ಏಯ್, ಅದು ನಿನ್ನ ದೃಷ್ಟಿಯಲ್ಲಿ ತಪ್ಪಿರ್ಬೋದು, ಆದರೆ ನನಗಾಗ ಅನ್ನಿಸ್ತಿಲ್ಲ. ಅವ್ರನ್ನ ಸೇರ್ಬೇಕಾದ ಜಾಗಕ್ಕೆ ಸೇಫಾಗಿ ಕರ್ಕೊಂಡೋಗಿ ಸೇರ್ಸಲ್ವಾ? ಹೋಟ್ಲು ಹೋಗಿ ಟಿಪ್ಸ್ ಕೊಡ್ತಾರೆ, ನಮ್ಗೆ ಕೊಟ್ಟರೆ ತಪ್ಪಾಗುತ್ತಾ? ಆಯ್ತಪ್ಪ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಆದರೆ 24 ಗಂಟೆನೂ ಊಟ ತಿಂಡಿ ನಿದ್ರೆ ಮಾಡ್ದೇ ಬರೀ ದುಡಿಮೆನೇ ಮಾಡ್ಕೊಂಡು ಇರಬೇಡ. ಆದರೆ ಟೈಮ್ಗೆ ಇಡೀ ಪ್ರಪಂಚಕ್ಕೆ ಬೆಳಕೊಡೋ ಆ ಸೂರ್ಯ ಚಂದ್ರ ಕೂಡ ಕೆಲಸ ಮಾಡೋದು ಬರೀ 12 ಗಂಟೆ. ನೋಡೋ, ಇವತ್ತು ನಾವು ಊಟ ನಿದ್ದೆ ಪಕ್ಕಕ್ಕಿಟ್ಟು ಕಷ್ಟಪಟ್ಟು ದುಡಿದ್ರೆ ನಾಳೆ ಆರಾಮಾಗಿರ್ಬೋದು. ನೋಡೋ, ನನಗೆ ಸಂಪಾದನೆ ಮುಖ್ಯ. ನನ್ನಂತ 100 ಕನ್ಸ್ಗಳಿವೆ. ಎಷ್ಟು ದಿನ ಅಂತ ಬಾಡಿಗೆ ಆಟೋ ಓಡಿಸ್ಕೊಂಡು ಬಾಡಿಗೆ ಮನೇಲಿರೋದು? ನಮ್ಮದು ಅಂತ ಒಂದು ಸ್ವಂತ ಗಾಡಿ, ಸ್ವಂತ ಮನೆ ಇದ್ದರೆ ಅದ್ರ ನೆಮ್ಮದಿನೇ ಬೇರೆ ಕಣೋ. ಅದು ನಿನ್ಗೆ ಇವಾಗ ಅರ್ಥ ಆಗಲ್ಲ. ನಾಳೆ ವಯಸ್ಸಾದ್ಮೇಲೆ ದುಡಿಯೋ ಟೈಮಲ್ಲಿ ದುಡಿಬೇಕಾಗಿತ್ತು, ರಮೇಶನ್ ಮಾತು ಕೇಳಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತೀಯ. ನಿನ್ನ ಜೊತೆ ಮಾತಾಡ್ತಾ ಕೂತಿರಷ್ಟೇ, ಹೊಟ್ಟೆ ತುಂಬಲ್ಲ. ಕಾಲೇಜ್ ಹತ್ರ ಹೋಗಿ ಬಾಡಿಗೆ ಹಿಡಿತೀನಿ. ಒಂದು ಮಾತು ನೆನ್ಪಿಟ್ಕೊಂಬಗ, ಆಟೋನೂ ಅಷ್ಟೇ, ಜೀವನನೂ ಅಷ್ಟೇ, ಎರಡನ್ನೂ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಓಡಿಸ್ಬೇಕು. ಅದನ್ನು ಬಿಟ್ಟು ಆಟೋನೇ ಜೀವನ ಮಾಡ್ಕೊಬಿಡ್ಬೇಡ. ಆಯ್ತಪ್ಪ, ಮಳೆ ಹೊಡಿಬೇಡ. ಅಲ್ಲ, ಬರ್ತೀನಪ್ಪ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ತಿನ್ನೋದೊಂದು ಇಡೀ ಅನ್ನ ಅಷ್ಟೇ. ಪ್ರತಿ ಅಕ್ಕಿ ಕಾಳಿನ ಮೇಲೂ ತಿನ್ನೋರ ಹೆಸರು ಬರೆದಿರುತ್ತಂತೆ. ಇವತ್ತು ಇದ್ರ ಮೇಲೆ ನನ್ನ ಹೆಸರು ಬರೆದಿದೆ, ನಾನು ತಿಂತೀನಿ. ನಾಳೆ ಏನಾದರೂ ನಿನ್ನ ಹೆಸರು ಬರೆದಿದ್ರೆ ನೀನು ತಿನ್ನು, ನೆಮ್ಮದಿಯಾಗಿರು. ಅಷ್ಟೇ ನಾನು ದೇವರಲ್ಲಿ ಕೇಳ್ಕೊಳ್ಳೋದು. ಯೋ ರಮೇಶ, 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 ರಮೇಶ. ಏಯ್, ನೀನೇನೋ ಇಲ್ಲಿ? ಒಂದು ವಿಷಯ ಇದೆ, ಬಾ ಹೇಳ್ತೀನಿ. ರಮೇಶ ರಮೇಶ ಅಂತ ಕೂಗಿದ್ರೆ ಕಿವಿ ಕಲ್ಸಲ್ವೇನಾ? ರಸ್ತೆಯಲ್ಲಿ ನಿಂತ್ಕೊಂಡು ರಮೇಶ ರಮೇಶ ಅಂತ ಕರೆದ್ರೆ ಯಾವ ರಮೇಶನ್ ಕರೀತಾನೆ ಯಾರಿಗೆ ಗೊತ್ತು? ನೋಡು, ಹೊಸದು. ಅದು ಹಳೇದು. ಇದು 2ನೇದು. ಹಳೇದು ಇದೆ, ಇದು 2ನೇದು. ನೆಕ್ಸ್ಟ್ ಕಾರು. ಹೊಸ ಗಾಡಿನ ಸಾಕಾಗಿದೆ ಮಗ. ಯಾರು ನಿಮ್ಮ ಓನರ್ ತಗೊಂಡಿದ್ದೇನಾ? ಹಾಕ್ತೀನಿ ನೋಡು. ನಂದಮ್ಮ, ನಂದು. ಕಂಗ್ರ್ಯಾಚುಲೇಷನ್ಸ್ ಮಗ, ಕಂಗ್ರ್ಯಾಚುಲೇಷನ್ಸ್. ಅಂತೂ ನಿನ್ನ ಕನಸನ್ನ ನೀನು ನನ್ಸು ಮಾಡ್ಕೊಂಡ್ಬಿಟ್ಟಿಯಲ್ಲ. ನಿನ್ನ ಕನಸನ್ನ ನನ್ಸು ಮಾಡ್ಕೊಳ್ಳೋ ಸ್ಪೀಡಲ್ಲಿ ಎಲ್ಲಿ ಅದನ್ನು ಕಾಣೋ ಕಣ್ಣನ್ನೇ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ಆತಂಕ ಆಗಿತ್ತು. ಈಗ ನನಗೆ ಖುಷಿ ಆಯಿತು, ಸಂತೋಷ ಆಯಿತು. ಸಾಧಿಸ್ಬಿಟ್ಟೆ ಮಗ, ಸಾಧಿಸ್ಬಿಟ್ಟೆ. ಪಾರ್ಟಿ ಕೊಡ್ಸಲ್ವಾ? ಇದು ನನ್ನ ಕನಸಿನ ಮೊದಲನೇ ಹೆಜ್ಜೆ. ಇನ್ನೂ ಬೇಕಾದಷ್ಟಿದೆ. ನೀನು ಬಿಡಪ್ಪ, ನಿನ್ನ ಹತ್ರ ಇಡೀ ಊರಿಗೆ ಹಂಚುವಷ್ಟು ಕನಸಿನ ಸ್ಟಾಕ್ ಇದೆ.
ಇನ್ನೆರಡು ವರ್ಷದಲ್ಲಿ 2 ಆಟೋ, 3ನೇ ವರ್ಷ ಕಾರು, 5ನೇ ವರ್ಷ ಮನೆ, 6ನೇ ವರ್ಷ ಮದುವೆ. ಸಾಕು ನಿಲ್ಸೋ, ಎಷ್ಟಕ್ಕೆ ಬ್ರೇಕ್ ಹಾಕು. ಇವತ್ತಿಗೆ ನಿನ್ನ ಕನಸುಗಳು ಸಾಕು. ಹೆಂಗಿದ್ರು ಹೊಸ ಆಟ ತೊಗೊಂಡಿದ್ಯಾ, ತಿಂಡಿ ತಿನ್ನೋ ಟೈಮ್ ಆಯಿತು. ಈಗಲಾದರೂ ನೆಮ್ಮದಿಯಾಗಿ ತಿಂಡಿ ತಿನ್ನೋಣ ಬಾ. ಸಾರಿ, ನೋ ವೇ, ಚಾನ್ಸೇ ಇಲ್ಲ. ಲೋ ಮರೆಯ, ಡೀಸೆಲ್ ಖಾಲಿಯಾಗಿರೋ ಲಾರಿ ಥರ ಆಗಿದೆ ನನ್ನ ಹೊಟ್ಟೆ. ಹೊಟ್ಟೆ ಚುರುಗುಡ್ತಾ ಇದೆ. ತಿಂಡಿ ತಿಂತ ಮಾತಾಡೋಣ ಬಾರೋ, ನಿನಗೆ ಪುಣ್ಯ ಬರುತ್ತೆ ಬಾರೋ. ಇದನ್ನ ನಿನಗೆ ತೋರಿಸಿ ಖುಷಿನ ಹಂಚ್ಕೊಳಕ್ ಬಂದೆ. ಇಲ್ಲಾಂದ್ರೆ ಗೊತ್ತಲ್ಲ, ರೈಲ್ವೆ ಸ್ಟೇಷನಲ್ಲೋ ಮೆಜೆಸ್ಟಿಕ್ಕಲ್ಲೋ ಇಷ್ಟೊತ್ತು ಹೊಸ ಗಾಡೀಲಿ ಬಾಡಿಗೆ ಹೊಡಿತಾ ಇದೆ. ಹೊಸ ಗಾಡಿ ಮನೆ ಮುಂದೆ ನಿಲ್ಸಕ್ಕಾಗತ್ತಾ? ಸೀದಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬಾಡಿಗೆ ಹೊಡಿಯಕ್ಕೆ ಹೋಗ್ತೀನಿ. ಹೆಂಗು ಪ್ಯಾಸೆಂಜರ್ ಇಷ್ಟೊತ್ತಲ್ಲಿ ಕೇಳಿದಷ್ಟು ದುಡ್ಡು ಕೊಡ್ತಾರೆ. ನಿನಗೆ ಅದ್ರ ರುಚಿ ಇನ್ನೂ ಗೊತ್ತಿಲ್ಲ ಮಗ. ನಿಂದು ಯಾಕೋ ಅತಿ ಆಯ್ತಿದೆ ರಮೇಶ. ಹಣ ಸಂಪಾದನೆ ಮಾಡೋ ದಾರಿಲಿ ನಿನ್ನನ್ನು ನೀನು ಕಳ್ಕೋಬೇಡ. ನನಗೇನು ಆಗಲ್ಲ ಮಗ, ಐ ಆಮ್ ಫುಲ್ ಸ್ಟ್ರಾಂಗ್. ಬಾಡಿ ಸ್ಟ್ರಾಂಗ್ ಆಗಿದ್ರೆ ಸಾಲದು ಕಣೋ, ಮನಸ್ಸಿಗೂ ಸ್ವಲ್ಪ ವಿಶ್ರಾಂತಿ ಬೇಕು ಮಗ. ಮುಂದೊಂದು ದಿನ ಮಲ್ಕೊಂತೀವಲ್ಲ, ಅವಾಗೇ ವಿಶ್ರಾಂತಿ. ಬರ್ಲಾ, ಬಾಯ್. ಛೇ, ಈ ಮನುಷ್ಯನಿಗೆ ಊಟ ಬೇಡ, ನಿದ್ರೆ ಬೇಡ, ದುಡ್ಡು ಒಂದಿದ್ರೆ ಅಷ್ಟೇ ಸಾಕು. ದೇವ್ರೆ, ನೀನೇ ಇವನನ್ನು ಕಾಪಾಡಬೇಕು. ಹತ್ತು ಗಂಟೆಗೆ ಬರ್ತೀನಿ ಇಂದ 10:30 ಆಯಿತು. ಯಾರೋ ಡಬಲ್ ಮೀಟ್ರ್ ಕೊಡ್ತೀನಿ ಅಂದ್ರೇನೋ ಹೊಟ್ಟಾಗಿದ್ದಾನೆ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ, ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್.
ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ.